ಸರ್, ಈಗ ಈ ಟಿಕೆಟ್ ಸಿಗುವ ವಿಚಾರ ನಿಮಗೇನಾದರೂ ಮೊದಲೇ ಏನಾದರೂ ಮಾತಾಡಿದ್ರಾ? ನಿಮ್ಮ ನಾಯಕರು ಏನಾದರೂ ಕರೆದು ಬಿಟ್ಟು ಮಾತಾಡಿದ್ರೆ ಈ ವಿಚಾರವಾಗಿ? ಇಲ್ಲ, ನನಗೆ ಇವತ್ತು ಇಲ್ಲೇ ನಾನು ಈಗ ಟಿ ವಿಯಲ್ಲಿ ನಾನು ಘೋಷಣೆ ಆಗಿರೋದನ್ನು ನಾನು ನೋಡಿದ್ದೇನೆ. ಇದುವರೆಗೆ ಹೆಸರುಗಳು ಚರ್ಚೆಯಲ್ಲಿ ಸಹಜವಾಗಿ ಇದ್ದೇ ಇತ್ತು, ಆದರೆ ಘೋಷಣೆ ಈಗ ಆಗಿದೆ. ನಾನು ಇಲ್ಲೇ ಅದನ್ನು ನೋಡಿರುವಂಥದ್ದು. ಅಂದರೆ ಅಲ್ಲ ಸರ್, ಟಿಕೆಟ್ ವಿಚಾರವಾಗಿ, ಟಿಕೆಟ್ ಅಂದರೆ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ನಿಮಗೇನಾದರೂ ಕರೆದು ಮಾತಾಡಿದ್ದು, ಇದು ಮಾಡಿದ್ದು? ಪಕ್ಷದ ಆಂತರಿಕ ವಲಯದಲ್ಲಿ ನಮ್ಮದು 10 ರೀತಿಯ ಅಭಿಪ್ರಾಯ ಸಂಗ್ರಹದ ಪ್ರಕ್ರಿಯೆಗಳು ನಡೆದೇ ಇರುತ್ತೆ. ನಾವು ಸಾಮಾನ್ಯ ಕಾರ್ಯಕರ್ತನ ಅಭಿಪ್ರಾಯವನ್ನು ಒಳಗೊಂಡಂತೆ ಸಹಜವಾಗಿ ನಮ್ಮ ವರಿಷ್ಠರು ನಮ್ಮೆಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡೇ ಇರ್ತಾರೆ, ಚರ್ಚಿಸಿ ಇರ್ತಾರೆ. ಆದರೆ ಅದು ಚರ್ಚೆಯ ಹಂತದಲ್ಲಿ ಎಲ್ಲವೂ ಆಗಿದೆ ಬಿಟ್ಟರೆ, ಈ ನಿರ್ಣಯ ಆಗಿರೋದನ್ನು ಮೊದಲು ನಾನು ಟಿ ವಿಗಳಲ್ಲೇ ನೋಡ್ತಿರೋದು. ಸರ್, ಈಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಗೆದ್ದಿರುವಂಥ ಅನಂತಕುಮಾರ್ ಹೆಗಡೆ ಅವರು ಹಿಂದುತ್ವ, ರಾಷ್ಟ್ರೀಯತೆ ಮತ್ತು ಅವರದ್ದೇ ಆದಂಥದ್ದು ದಾರಿಯಲ್ಲಿ ನಡೆದಿದ್ದರು. ಈಗ ನೀವು ಅದಕ್ಕೆ ಮತ್ತೆ ಪುಷ್ಟಿ ನೀಡ್ತೀರಾ ಅಥವಾ ಮತ್ತೆ ಅಭಿವೃದ್ಧಿಯ ಪಥದ ಜೊತೆಗೆ ಅದನ್ನು ಮುಂದುವರಿಸ್ತೀರಾ? ಈಗ ಇದೇ ಹಿಂದುತ್ವದ, ಇದೇ ರಾಷ್ಟ್ರೀಯತೆಯ ವಿಚಾರಧಾರೆಯಲ್ಲೇ ನಾವೆಲ್ಲ ಬೆಳೆದಂಥವ್ರು. ದೇಶ ಮೊದಲು ಅನ್ನುವಂಥ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಂಬಿಕೆಯಲ್ಲೇ ನಾವೆಲ್ಲ ಬೆಳೆದಂಥವ್ರು. ಹಾಗಾಗಿ ನಾವು ಒಟ್ಟಾಗಿ ಮುಂದೆ ಹೋಗೋದಕ್ಕೆ ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವಂಥ ನಿರ್ಣಯಗಳಲ್ಲಿ ನಾವೆಲ್ಲ ಒಂದಾಗಿದ್ದು ಅದನ್ನು ಸಮರ್ಥವಾಗಿ ಅನುಷ್ಠಾನಗೊಳಿಸೋದಕ್ಕೆ ನಾವೆಲ್ಲ ಒಟ್ಟಾಗಿ ಪ್ರಯತ್ನ ಮಾಡ್ತೀವಿ. ಅಭಿವೃದ್ಧಿಗೆ ನಮ್ಮ ಏನು ಗಮನ ಕೊಡಬೇಕು ಅದನ್ನು ನಾನು ನಿಶ್ಚಿತವಾಗಿ ನೀಡ್ತೇನೆ. ಮತ್ತು ನರೇಂದ್ರ ಮೋದಿಜಿಯವರು ಮಾಡ್ತಾ ಇರೋ ಕೆಲಸಗಳ ವೇಗದ ಫಲ ನಮ್ಮ ಕ್ಷೇತ್ರಗಳಲ್ಲೂ ಅದು ಕಾಣಬೇಕು. ಅದು ಕಾಣೋದಕ್ಕೆ ಈಗಾಗಲೇ ಅನಂತಕುಮಾರ್ ಹೆಗಡೆ ಅವರು ಅವರದೇ ಆದಂಥ ಪ್ರಯತ್ನವನ್ನು ಅವರು ನಿರಂತರವಾಗಿ ಮಾಡಿದ್ದಾರೆ. ಈಗ ಅದನ್ನು ಅವರು ಜೊತೆ ಸೇರಿ ಇನ್ನಷ್ಟು ಹೆಚ್ಚು ವೇಗದಿಂದ ಮುನ್ನಡೆಸೋದಕ್ಕೆ ಬೇಕಾದ ಪ್ರಯತ್ನವನ್ನು ನಾವು ಮಾಡ್ತೇವೆ. BJP ಭದ್ರಕೋಟೆಯಲ್ಲಿ ಮತ್ತೆ ಕಮಲ ಅರಳುತ್ತೆ ಅಂತ ವಿಶ್ವಾಸ ನಿಮಗೆ ಎಷ್ಟರ ಮಟ್ಟಿಗೆ ಇದೆ ಸರ್? 100ಕ್ಕೆ 100ರಷ್ಟು BJP ನಮ್ಮ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರವನ್ನು, ಕಿತ್ತೂರು ಖಾನಾಪುರ ಒಳಗೊಂಡಿರುವಂಥ ಈ ಕ್ಷೇತ್ರವನ್ನು ಒಂದು ದಾಖಲೆ ಮತದಿಂದ ನಾವು ಗೆಲ್ತೇವೆ. ಸರ್, ಈಗ ಪ್ರಚಾರಕ್ಕೆ ನೀವು ಅನಂತಕುಮಾರ್ ಇಬ್ಬರು ಜೋಡೆತ್ತಾಗಿ ಪ್ರಚಾರ ಮಾಡ್ತೀರಾ ಹೆಂಗೆ? ಮುಂದೆ ಆ ಯೋಜನೆಗಳನ್ನು ಮುಂದೆಲ್ಲ ನಾವು ರೂಪಿಸ್ತೀವಿ. ಒಟ್ಟಾಗಿ ಮೋದಿಜಿಯವರು ನಮ್ಮ ಪ್ರಧಾನಿ ಆಗಬೇಕು. ಈ ಕ್ಷೇತ್ರದಿಂದ ಒಬ್ಬ ಪ್ರತಿನಿಧಿಯು ಮೋದಿಜಿಯವರ ಮಾಡುವಂಥ ಕೆಲಸದಲ್ಲಿ ಒಂದಾಗಿರುವಂತೆ, ಜೊತೆಯಾಗಿರುವಂತೆ ನಾವು ನೋಡಬೇಕು ಅನ್ನುವಂಥದ್ದು ಅಪೇಕ್ಷೆ ಎಲ್ಲರದ್ದೂ ಇದೆ. ಸಹಜವಾಗಿ ಒಟ್ಟಾಗಿ ಒಂದಾಗಿ ನಾವೆಲ್ಲ ಕೆಲಸ ಮಾಡ್ತೇವೆ. ನಮಸ್ಕಾರ. ನಾನು ಮತ್ತು ಅನಂತಕುಮಾರ್ ಹೆಗಡೆ ಒಟ್ಟಾಗಿ ಕೆಲಸ ಮಾಡಿ BJP ಭದ್ರಕೋಟೆಯಲ್ಲಿ ಮತ್ತೆ ಕಮಲ ಅರಳಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.